ನಮಸ್ಕಾರ. ನನ್ನ ಹೆಸರು ಪ್ರಿಯಾ ಕುಲಕರ್ಣಿ, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ಚಿಕ್ಕಬಾಸೂರು. ಡಿಪಾರ್ಟ್ಮೆಂಟ್ ಆಫ್ ಕಾಲೇಜಿಯೇಟ್ ಎಜುಕೇಷನ್, ಕರ್ನಾಟಕ ಯೂನಿವರ್ಸಿಟಿ, BA 5th ಸೆಮಿಸ್ಟರ್, ಇಂಡಿಯನ್ ಎಕನಾಮಿಕ್ ಡೆವಲಪ್ಮೆಂಟ್ ಪೇಪರ್ನ ಯೂನಿಟ್ ಫಸ್ಟ್ ಇಂಟ್ರೊಡಕ್ಷನ್ ಈ ಟಾಪಿಕ್ನ ಈ ಚಾಪ್ಟರ್ನ ಸಬ್ ಟಾಪಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಂಡಿಯನ್ ಎಕಾನಮಿ ಈ ಟಾಪಿಕ್ ಕುರಿತು ವಿಡಿಯೋ ಆಗಿದೆ. ಇದು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಂಡಿಯನ್ ಎಕಾನಮಿ ಅಂದರೆ ಭಾರತ ಆರ್ಥಿಕತೆಯ ಲಕ್ಷಣಗಳು. ಇಂಡಿಯಾ ಈಸ್ ಅನ್ಡೌಟೆಡ್ಲಿ ಅನ್ ಡೆವಲಪಿಂಗ್ ಎಕಾನಮಿ. It has many problems like poverty, unemployment, shortage of capital and others. With mixed economy, India has peculiar characteristics of its own. So let us see what are the characteristics of Indian economy. Dwindling performance of agriculture. ಅಂದರೆ ತಗ್ಗುತ್ತಿರುವ ಕೃಷಿಯ ಪ್ರಾಧಾನ್ಯತೆ. ಇಂಡಿಯಾ ಈಸ್ ಆಫ್ ಕೋರ್ಸ್ ಅನ್ ಅಗ್ರೇರಿಯನ್ ಎಕಾನಮಿ. ಅಂದರೆ ಇಲ್ಲಿ ಕೃಷಿ ನಮಗೆ ಬಹಳ ಮುಖ್ಯವಾದ ಒಂದು ಕ್ಷೇತ್ರವಾಗಿದೆ. ಆದರೆ ಇತ್ತೀಚೆಗೆ ನಾವು ನೋಡ್ತಾ ಇರೋದೇನೆಂದರೆ ಅಗ್ರಿಕಲ್ಚರ್ ಇರುವಂಥ ಪ್ರಾಮಿನೆನ್ಸ್ ಈಗ ಕಡಿಮೆ ಆಗ್ತಾ ಇದೆ. ಅಂದರೆ ಇನ್ ದ ಇಯರ್ ಈ ಒಂದು ಟೇಬಲ್ನಲ್ಲಿ ನೋಡ್ತಾ ಇದ್ದೀವಿ. 1950-51ನಲ್ಲಿ ಕಾಂಟ್ರಿಬ್ಯೂಷನ್ ಆಫ್ ಅಗ್ರಿಕಲ್ಚರ್ ಟು GDP ವಾಸ್ 56%. ಈಗ 2014-15ನಲ್ಲಿ ಅಗ್ರಿಕಲ್ಚರ್ನ ಕಾಂಟ್ರಿಬ್ಯೂಷನ್ ಬರೀ 14% ಆಗಿದೆ. ಅಷ್ಟೇ ಅಲ್ಲ, ಪಾಪ್ಯುಲೇಷನ್ ಡಿಪೆಂಡಿಂಗ್ ಅಪಾನ್ ಅಗ್ರಿಕಲ್ಚರ್ ಹ್ಯಾಸ್ ಆಲ್ಸೋ ಕಮ್ ಡೌನ್. ಒಂದು ಟೈಮ್ನಲ್ಲಿ 70% ಆಫ್ ದ ಪಾಪ್ಯುಲೇಷನ್ ಡಿಪೆಂಡೆಡ್ ಆನ್ ಅಗ್ರಿಕಲ್ಚರ್, ಬಟ್ ನಾವ್ ದ population depending on agriculture has come down to 52%. So in this way we can say that though India is an agrarian economy, the prominence of agriculture has come down. There is a gradual rise in the per capita income. The per capita income, which was just 264 rupees in the year 1950-51, has now increased to 1,35,050 rupees by 2019-20. Of course, the rate of growth of the per capita income is very low, but still we can be satisfied that the per capita income is increasing. Declining growth of population. Although India is the second largest populated country in the world, the growth of population has considerably declined. In the year 1981, India had a maximum annual growth rate of 2.2%. But in the 2011 census, India's population annual growth rate has come down to 1.76%. So this is because of the policy measures taken by the government to control the growth of population. Another characteristic of Indian economy is inequality and poverty. ಬಡತನ ಮತ್ತು ಅಸಮಾನತೆ. India is gripped in the vicious circle of poverty ಅಂತ ಹೇಳ್ತೀವಿ. ಬಡತನದ ವಿಷವರ್ತುಲದಲ್ಲಿ ಭಾರತ ಸಿಲುಕಿಕೊಂಡಿದೆ. ಇಲ್ಲಿ ಒಂದು ಕಡೆ ಶ್ರೀಮಂತ ಜನರನ್ನು ಕಾಣ್ತೀವಿ, ಇನ್ನೊಂದು ಕಡೆ ಒಂದು ಸ್ಕ್ವೇರ್ ಮೀಲಿಗೂ ಕೂಡ ಜನರು ಇಲ್ಲಿ ಪರದಾಡ್ತಾ ಇರುವಂಥ ಪರಿಸ್ಥಿತಿಯನ್ನು ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಆಸ್ ಪರ್ ದ ಟೆಂಡೂಲ್ಕರ್ ರಿಪೋರ್ಟ್, 21.9% ಆಫ್ ದ ಪಾಪ್ಯುಲೇಷನ್ is still living below the poverty line in 2011-12. ಸೊ ಈ ಒಂದು ಇದರಲ್ಲಿ ಡೇಟಾನಲ್ಲಿ ನಾವು ಲಕಡ್ವಾಲಾ ಕಮಿಟಿ, ಟೆಂಡೂಲ್ಕರ್ ಕಮಿಟಿ ಮತ್ತು ರಂಗರಾಜನ್ ಕಮಿಟಿ ಅವರ ಕೊಟ್ಟಿರುವಂಥ ಎಸ್ಟಿಮೇಟ್ಸನ್ನು ಕೊಟ್ಟಿದ್ದೀವಿ ಇಲ್ಲಿ. ಸೊ ಇಲ್ಲಿ ಟೆಂಡೂಲ್ಕರ್ ಕಮಿಟಿಯವರ ಎಸ್ಟಿಮೇಟ್ಸ್ ಪ್ರಕಾರ ನೋಡಿದರೆ 21.9% ಆಫ್ ದ ಪಾಪ್ಯುಲೇಷನ್ is still living below the poverty line as per 2011-12 data.
ಇನ್ನು ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗ. 2011-12 ಡೇಟಾನ ನಾವು ನೋಡಿದಾಗ ಇಲ್ಲಿ 24.79 ಮಿಲಿಯನ್ ಕ್ಯಾಜುವಲ್ ಡೈಲಿ ಸ್ಟೇಟಸ್ ಅನ್ಎಂಪ್ಲಾಯ್ಡ್ ಜನರನ್ನು ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಸೊ ಇಷ್ಟೊಂದು ಭಾರಿ ಪ್ರಮಾಣದ ಅನ್ಎಂಪ್ಲಾಯ್ಮೆಂಟ್ ನಮ್ಮ ದೇಶದಲ್ಲಿ ಇರೋದು ನಮಗೆ ಒಂದು ಪೆರೇನಿಯಲ್ ಪ್ರಾಬ್ಲಮ್ ಅಂತಲೇ ನಾವು ಇಲ್ಲಿ ಹೇಳ್ಬೋದು. ಇಂಡಿಯಾದಲ್ಲಿ ಎಲ್ಲ ಥರದ ಅನ್ಎಂಪ್ಲಾಯ್ಮೆಂಟನ್ನು ನಾವು ಕಾಣ್ತೀವಿ. ಸೊ ಇಟ್ ಈಸ್ ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್, ಸೀಸ್ನಲ್ ಅನ್ಎಂಪ್ಲಾಯ್ಮೆಂಟ್, ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್. ಸೊ ಎಲ್ಲ ಥರದ ಅನ್ಎಂಪ್ಲಾಯ್ಮೆಂಟ್ ಕೂಡ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಈವನ್ ಆಫ್ಟರ್ 6 decades ಆಫ್ ಎಕನಾಮಿಕ್ ಪ್ಲ್ಯಾನಿಂಗ್, ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮನ್ನು ನಮಗಿನ್ನೂ ಕೂಡ ಇಲ್ಲಿ ಸಾಲ್ವ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಸೊ ಅಗೇನ್ ಅನ್ಎಂಪ್ಲಾಯ್ಮೆಂಟ್ ಈಸ್ ಅ ಮೇಜರ್ ಪ್ರಾಬ್ಲಮ್ ಆಫ್ ಇಂಡಿಯನ್ ಎಕಾನಮಿ. ಇಂಪ್ರೂವಿಂಗ್ ರೇಟ್ ಆಫ್ ಕ್ಯಾಪಿಟಲ್ ಫಾರ್ಮೇಷನ್. Capital formation has improved from a meager 8.7% in 1950-51 to 35% by 2012-13. ಬೇರೆ ದೇಶಗಳಿಗೆ ಹೋಲಿಸಿದಾಗ 35% ಕ್ಯಾಪಿಟಲ್ ಫಾರ್ಮೇಷನ್ ಏನು ಭಾಳ ದೊಡ್ಡ ಪ್ರಮಾಣದ್ದೇನು ಅಲ್ಲ. ಆದರೂ ಕೂಡ ಹಿಂದೆ ನೋಡಿದ್ದಕ್ಕೂ ಈಗಿಂದಕ್ಕೂ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗಿರಿದೆ ಅನ್ನೋದು ಒಂದು ನಮಗೆ ನಾವು ಇಲ್ಲಿ ಅಪ್ರಿಷಿಯೇಟ್ ಮಾಡಬೇಕಾಗಿರುವಂಥ ವಿಷಯ. ಇಲ್ಲಿ ಪ್ರಾಬ್ಲಮ್ ಏನು ಅಂದರೆ ಪರ್ ಕ್ಯಾಪಿಟಲ್ ಇನ್ಕಮ್ ಲೋ ಇರೋದ್ರಿಂದ ಸೇವಿಂಗ್ಸ್ ಕೂಡ ಇಲ್ಲಿ ಕಡಿಮೆ ಆಗ್ತದೆ. ಹೀಗಾಗಿ ಕ್ಯಾಪಿಟಲ್ ಫಾರ್ಮೇಷನ್ ಕೂಡ ನಮ್ಮ ದೇಶದಲ್ಲಿ ಕಡಿಮೆನೇ ಆಗ್ತಾ ಇದೆ. ಟೆಕ್ನಾಲಜಿಕಲ್ ಇಂಪ್ರೂವ್ಮೆಂಟ್ಸ್. ಟೆಕ್ನಾಲಜಿಕಲ್ innovations is one of the characteristics of Indian economy. Agriculture, industry, communication, transport, they have all undergone technological change. Computer software, electronics, information, technology, medicine, they have all made remarkable progress. ಸೊ ಇಲ್ಲಿ ತಾಂತ್ರಿಕತೆ ಸುಧಾರಣೆಯೂ ಕೂಡ ನಮ್ಮ ದೇಶದಲ್ಲಿ ಇತ್ತೀಚೆಗೆ ನಾವು ಕಾಣ್ತಾ ಇದ್ದೀವಿ. ಮಿಕ್ಸ್ಡ್ ಎಕನಾಮಿಕ್ ಸಿಸ್ಟಮ್, ಮಿಶ್ರ ಅರ್ಥವ್ಯವಸ್ಥೆ ಅಂತ. ಇಂಡಿಯನ್ ಎಕಾನಮಿ is a golden blend of socialistic and capitalist economy. There is public sector, private sector and joint sector working in the economy. ಪಬ್ಲಿಕ್ ಸೆಕ್ಟರಿಗೆ ಹೆಚ್ಚು ಪ್ರಾಮಿನೆನ್ಸ್ ಇದೆ. ಆದರೆ ಇತ್ತೀಚೆಗೆ ಆಫ್ಟರ್ ಲಿಬರಲೈಸೇಷನ್ ಆ್ಯಂಡ್ ಪ್ರೈವೇಟೈಸೇಷನ್ ಪಾಲಿಸೀಸ್, ಪ್ರೈವೇಟ್ ಸೆಕ್ಟರ್ಗೂ ಕೂಡ ಇಲ್ಲಿ ಸಾಕಷ್ಟು ಇಂಪಾರ್ಟೆನ್ಸ್ ನಮ್ಮ ದೇಶದಲ್ಲಿ ಈಗ ಬಂದಿರೋದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ನೆಕ್ಸ್ಟ್ ಮತ್ತೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ನಾವು ನೋಡಬೇಕಾಗಿತ್ತು ಅಂದರೆ ಡ್ಯುಯಾಲಿಸ್ಟಿಕ್ ಎಕಾನಮಿ, ಅಂದರೆ ದ್ವಂದ್ವ ಆರ್ಥಿಕತೆ. ಇಂಡಿಯಾ ಹ್ಯಾಸ್ ಬೋತ್ ಅಡ್ವಾನ್ಸ್ಡ್ ಆಸ್ ವೆಲ್ ಆಸ್ ಬ್ಯಾಕ್ವರ್ಡ್ ಸೆಕ್ಟರ್ಸ್. ವೈಲ್ ದ ಇಂಡಸ್ಟ್ರಿಯಲ್ ಸೆಕ್ಟರ್ ಈಸ್ ಅಡ್ವಾನ್ಸ್ಡ್, ಅಗ್ರಿಕಲ್ಚರ್ ಸೆಕ್ಟರ್ ಈಸ್ ಸ್ಟಿಲ್ ಬ್ಯಾಕ್ವರ್ಡ್. ಅದರಲ್ಲಿ ಮತ್ತೆ ನಾವು ಇಂಡಸ್ಟ್ರಿಯಲ್ ಸೆಕ್ಟರ್ ಅಂತ ತಗೊಂಡ್ರೆ ಅಲ್ಲಿ ಬೃಹತ್ ಪ್ರಮಾಣದ ಕೈಗಾರಿಕೆಗಳು ಸಾಕಷ್ಟು ಮುಂದುವರೆದಿರುವಂಥ ಟೆಕ್ನಾಲಜಿಯನ್ನು ಬಳಸ್ತಾ ಇದ್ದರೆ, ಇನ್ನು ಈ ಗುಡಿ ಕೈಗಾರಿಕೆಗಳು ಮತ್ತು ಸಣ್ಣ ಕೈಗಾರಿಕೆಗಳು ಇನ್ನೂ ಹಿಂದುಳಿದ ಟೆಕ್ನಾಲಜಿಯನ್ನೇ ಬಳಸ್ತಾ ಇದ್ದುದನ್ನು ಕಾಣ್ತೀವಿ. ಸೊ ಎಲ್ಲ ಕಡೆಯೂ ಕೂಡ ನಾವಲ್ಲಿ ಡ್ಯುಯಲ್ ಸಿಸ್ಟಮನ್ನು ನಾವಿಲ್ಲಿ ಕಾಣ್ತೀವಿ. ಅದೇ ರೀತಿ ಅಗ್ರಿಕಲ್ಚರನ್ನು ಕೂಡ ನಾವು ನೋಡಿದಾಗ ಲಾರ್ಜ್ ಅಗ್ರಿಕಲ್ಚರಿಸ್ಟ್ಸ್ ಅವರು ಹೆಚ್ಚು ಮೆಕನೈಸ್ಡ್ ಅಗ್ರಿಕಲ್ಚರನ್ನು ಫಾಲೋ ಮಾಡ್ತಾ ಇದ್ದರೆ, ಸಣ್ಣ ಹಿಡುವಳಿ ಇಟ್ಕೊಂಡಿರುವಂಥ ಸಣ್ಣ ರೈತರು ಇನ್ನೂ ಕೂಡ ಹಳೆಯ ಪದ್ಧತಿಯ ಅಗ್ರಿಕಲ್ಚರನ್ನೇ ಅವರು ಫಾಲೋ ಮಾಡ್ತಾ ಇದ್ದಾರೆ. ಇನ್ನೊಂದು ಪಾಯಿಂಟ್ ಅಂದರೆ ಲ್ಯಾಕ್ ಆಫ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್ ಫೆಸಿಲಿಟೀಸ್. ಇಂಡಿಯಾ ಹ್ಯಾಸ್ ಗಾಟ್ ಮೆನಿ ವಿಲೇಜಸ್. ದೇರ್ ಆರ್ ನೋ ಪ್ರಾಪರ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್ ಫೆಸಿಲಿಟೀಸ್ ಟು ದೀಸ್ ವಿಲೇಜಸ್. It becomes difficult to transport agriculture products to the markets. ಮತ್ತೊಂದು ನಾವು ಕ್ಯಾರೆಕ್ಟರಿಸ್ಟಿಕ್ ನಾವು ನೋಡಿದ್ರೆ ಲೋ ಎಫಿಷಿಯನ್ಸಿ ಆಫ್ ಲೇಬರ್. ಬಿಕಾಸ್ ಆಫ್ ಲ್ಯಾಕ್ ಆಫ್ ಎಜುಕೇಷನ್, ಟ್ರೈನಿಂಗ್, skill development, the efficiency of Indian labor is low. Also, with poor health the conditions, the efficiency is low. ಅಷ್ಟೇ ಅಲ್ಲ, ಈ ಟ್ರಾಪಿಕಲ್ ಕ್ಲೈಮೇಟ್ ಇರೋದ್ರಿಂದನೂ ಕೂಡ, ಅಂದರೆ ಉಷ್ಣ ವಾತಾವರಣ ಇರೋದ್ರಿಂದನೂ ಕೂಡ ನಮ್ಮ ಲೇಬರಿನ ಎಫಿಷಿಯನ್ಸಿ ಇಲ್ಲಿ
ಬೇರೆ ದೇಶದ ಲೇಬರಿನ ಎಫಿಷಿಯನ್ಸಿಗೆ ಹೋಲಿಸಿದಾಗ ಕಡಿಮೆ ಇರೋದನ್ನು ನಾವಿಲ್ಲಿ ಕಾಣ್ತೇವೆ. ಇನ್ಎಫಿಷಿಯಂಟ್ ಅಡ್ಮಿನಿಸ್ಟ್ರೇಷನ್, corruption, bureaucracy, red tapeism are rampant in administration. There is leakage in investment and hence progress is less than the target. Economic and social backwardness. Agriculture, industry, trade, commerce, transport and communication, finance have remained still backward. Caste system has deep-rooted impact on the Indian social system. ನಮ್ಮಲ್ಲಿ ಇರುವಂಥ ಕಸ್ಟಮ್ಸು, ಟ್ರೆಡಿಷನ್ಸು, ಬಿಲೀಫ್ಸು ಇವೆಲ್ಲವೂ ಕೂಡ ಭಾರತದ ಆರ್ಥಿಕತೆಯನ್ನು ಹಿಂದಕ್ಕೆ ಜಗ್ತಾ ಇದ್ದಾವೆ ಹೊರತು ಮುಂದಕ್ಕೆ ಹೋಗಲಿಕ್ಕೆ ಅವು ಸಾಕಷ್ಟು ಸ್ಕೋಪನ್ನು ಕೊಡ್ತಾ ಇಲ್ಲ ಅಂತ ನಾವು ಹೇಳ್ಬೋದಿಲ್ಲಿ. ಅನ್ಯೂಟಿಲೈಸ್ಡ್ ಅಂಡರ್ ಯುಟಿಲೈಸ್ಡ್ ನ್ಯಾಚುರಲ್ ರಿಸೋರ್ಸಸ್. ಇಂಡಿಯಾ ಈಸ್ ಬ್ಲೆಸ್ಡ್ ವಿತ್ ರಿಚ್ ನ್ಯಾಚುರಲ್ ರಿಸೋರ್ಸಸ್. ಭೂಮಿ, ನದಿಗಳು, ಅರಣ್ಯಗಳು, ಖನಿಜಗಳು ಸಾಕಷ್ಟು ಅಬಂಡೆಂಟ್ಲಿ ನಮ್ಮ ದೇಶದಲ್ಲಿ ಅವೈಲೇಬಲ್ ಇದ್ದಾವೆ. ಆದರೆ ಬಿಕಾಸ್ ಆಫ್ ದ ಲ್ಯಾಕ್ ಆಫ್ ಕ್ಯಾಪಿಟಲ್, ಟೆಕ್ನಾಲಜಿ, ಹ್ಯೂಮನ್ ರಿಸೋರ್ಸ್, ದೀಸ್ ರಿಸೋರ್ಸಸ್ ಹ್ಯಾವ್ ರಿಮೇನ್ ಅನ್ಯೂಟಿಲೈಸ್ಡ್ ಆ್ಯಂಡ್ ಅಂಡರ್ ಯುಟಿಲೈಸ್ಡ್. ಇದಷ್ಟೇ ಅಲ್ಲ, ಇನ್ನು ಸಾಕಷ್ಟು ನಾವು ಕ್ಯಾರೆಕ್ಟರಿಸ್ಟಿಕ್ಸನ್ನು ನಾವಿಲ್ಲಿ ಗುರುತಿಸ್ಬೋದು. ಬಟ್ ದೀಸ್ ಆರ್ ದ ಮೇನ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಂಡಿಯನ್ ಎಕಾನಮಿ. ಸೊ ಟು ಕನ್ಕ್ಲೂಡ್, all these above characteristics of Indian economy act and counteract upon each other in such a way that they are keeping the Indian economy still a developing economy or a less developed economy.